ಹಾಯ್ ಹಲೋ ನಮಸ್ಕಾರ. ಜಸ್ಟ್ ರಾಕ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಚೆಲುವಿನ ಚಿತ್ತಾರದ ಐಶ್ವರ್ಯ, ಸ್ಯಾಂಡಲ್ವುಡ್ನ ಗೋಲ್ಡನ್ ಕ್ವೀನ್ ಅಮೂಲ್ಯ ಈಗ ಹೊಸ ಇನ್ನಿಂಗ್ ಪ್ರಾರಂಭಿಸ್ತಾ ಇದ್ದಾರೆ. ಹೌದು, ಬೆಳ್ಳಿಯ ತೆರೆ ಮೇಲೆ ಕಮಾಲ್ ಮಾಡಿದ್ದ ಅಮೂಲ್ಯ ಈಗ ಬೆಂಗಳೂರಿನ ನೈಟ್ ಆಫ್ ದಿ ಕಿಂಗ್ ಆಗೋಕ್ಕೆ ರೆಡಿಯಾಗಿದ್ದಾರೆ. ಗಂಡ ಜಗದೀಶ್ ಜೊತೆ ಸೇರಿ ಬೆಂಗಳೂರಿನ ಹಾರ್ಟ್ ಆಫ್ ದ ಸಿಟಿಯಲ್ಲಿ ಒಂದು ಅಲ್ಟ್ರಾ ಲಕ್ಸುರಿಯಸ್ ಪಬ್ನ ಓಪನ್ ಮಾಡ್ತಿದ್ದಾರೆ. ಈ ಪಬ್ಗೆ ಯಾರೆಲ್ಲ ಬಂದಿದ್ರು, ಹೇಗಿದೆ ಆ ಪಬ್ಬು, ಕಂಪ್ಲೀಟ್ ಗ್ಲಾಮರಸ್ ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರು ಅಂದ್ರೇ ಪಬ್ ಸಿಟಿ. ಆದರೆ ಅಮೂಲ್ಯ ಮತ್ತು ಜಗದೀಶ್ ಅವರ ಈ ಹೊಸ ಪಬ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲೇ ಇದೆ ಅಂತ ಹೇಳ್ಬೋದು. ಕಣ್ಣು ಕೊರೆಸುವ ಲೈಟಿಂಗ್ಸ್, ಇಂಟರ್ನ್ಯಾಷನಲ್ ಲೆವೆಲ್ಗೆ ಸೌಂಡ್ ಸಿಸ್ಟಮ್ ಮತ್ತು ಸಖತ್ ಯೂನಿಕ್ ಆಗಿರೋ ಇಂಟೀರಿಯರ್ ಡಿಸೈನ್ಸ್ ಇದರ ಸ್ಪೆಷಾಲಿಟಿ. ಅಷ್ಟೇ ಅಲ್ಲ, ಇಲ್ಲಿ ಸಿಗೋ ಸಿಗ್ನೇಚರ್ ಕಾಕ್ಟೈಲ್ಸ್ ಮತ್ತು ಫುಡ್ ಮೆನು ಕೂಡ ಸಖತ್ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡೋಕ್ಕೆ ಇನ್ಮುಂದೆ ಬೆಂಗಳೂರಿನಲ್ಲೇ ಇದೇ ಹೊಸ ಅಡ್ಡ ಆಗೋದ್ರಲ್ಲಿ ಡೌಟೇ ಇಲ್ಲ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂದರೆ, ಗೋಲ್ಡನ್ ಕ್ವೀನ್ ಪಬ್ ಓಪನಿಂಗ್ ಅಂದಮೇಲೆ ಸ್ಯಾಂಡಲ್ವುಡ್ ಸುಮ್ಮನೆ ಇರುತ್ತಾ? ಗ್ರ್ಯಾಂಡ್ ಓಪನಿಂಗ್ ಇವೆಂಟ್ಗೆ ಸ್ಯಾಂಡಲ್ವುಡ್ನ ಸ್ಟಾರ್ ನಟ ನಟಿಯರು, ಖ್ಯಾತ ನಿರ್ದೇಶಕರು ಮತ್ತು ಅಮೂಲ್ಯ ಅವರ ಆಪ್ತ ಸ್ನೇಹಿತರು ಲಗ್ಗೆ ಇಟ್ಟಿದ್ರು. ಇಡೀ ಸ್ಯಾಂಡಲ್ವುಡ್ ಒಂದೇ ಸೂರಿನಡಿ ಬಂದು ಹೊಸ ಬಿಸ್ನೆಸ್ಗೆ ಶುಭ ಹಾರೈಸಿದರು. ಸ್ವತಃ ಅಮೂಲ್ಯ ಮತ್ತು ಜಗದೀಶ್ ಅವರು ಎಲ್ಲ ಅತಿಥಿಗಳನ್ನು ಬರಮಾಡಿಕೊಂಡು ಗ್ರ್ಯಾಂಡಾಗಿ ಪಾರ್ಟಿ ಹೋಸ್ಟ್ ಮಾಡಿದರು. ಚಿತ್ರರಂಗದಲ್ಲಿ ದೊಡ್ಡ ಯಶಸ್ಸು ಕಂಡ ಅಮೂಲ್ಯ ಈಗ ಬಿಸ್ನೆಸ್ ವುಮೆನ್ ಆಗಿ ಹೆಜ್ಜೆ ಇಟ್ಟಿದ್ದಾರೆ. ಇವರ ಈ ಹೊಸ ಲಕ್ಸುರಿ ಪಬ್ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ಸೌಂಡ್ ಮಾಡಲಿ ಅನ್ನೋದು ಎಲ್ಲ ಕನ್ನಡಿಗರ ಹಾರೈಕೆ. ಇನ್ನು ಪಬ್ ಹೇಗಿದೆ ಅನ್ನೋದನ್ನು ನೋಡೋದಾದರೆ, ಹೊರಭಾಗದಲ್ಲಿ ಆಕರ್ಷಕ ಎಂಟ್ರೆನ್ಸ್, ಲೈಟಿಂಗ್ ಮತ್ತು ಅಲಂಕಾರ ಎಲ್ಲರ ಗಮನ ಸೆಳೆಯುವಂತಿದೆ. ರಾತ್ರಿ ಸಮಯದಲ್ಲಿ ಈ ಸ್ಥಳ ಇನ್ನಷ್ಟು ಸುಂದರವಾಗಿ ಕಾಣುತ್ತದೆ. ಪಾರ್ಕಿಂಗ್ ವ್ಯವಸ್ಥೆ ಮತ್ತು ಅತಿಥಿಗಳ ಸ್ವಾಗತ ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ಮಾಡಲಾಗಿದೆ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಇದರಲ್ಲಿ ಇಂಟೀರಿಯರ್ ವರ್ಕ್. ಒಳಭಾಗದಲ್ಲಿ ಮಾಡರ್ನ್ ಇಂಟೀರಿಯರ್, ಸುಂದರ ಲೈಟಿಂಗ್, ಆರಾಮದಾಯಕ ಸೀಟಿಂಗ್ ಮತ್ತು ಉತ್ತಮ ಅಂಬಿಯನ್ಸ್ ಇದೆ. ಸ್ನೇಹಿತರೊಂದಿಗೆ ಸಮಯ ಕಳೆಯಲು, ಸಣ್ಣ ಸಂಭ್ರಮವನ್ನು ಆಚರಿಸಲು ಮತ್ತು ಮ್ಯೂಸಿಕ್ ಆನಂದಿಸಲು ಇದು ಉತ್ತಮ ವಾತಾವರಣವನ್ನು ಒದಗಿಸುತ್ತೆ. ಇನ್ನು ಫುಡ್ ಮತ್ತು ಪಾನೀಯ ನೋಡೋದಾದರೆ, ಇಲ್ಲಿ ವಿವಿಧ ರೀತಿಯ ಸ್ಟಾರ್ಟರ್ಸ್, ಮುಖ್ಯ ಆಹಾರ ಮತ್ತು ಪಾನೀಯಗಳ ಆಯ್ಕೆ ಲಭ್ಯವಿದೆ. ಪ್ರತಿ ಅತಿಥಿಗೂ ಉತ್ತಮ ಗುಣಮಟ್ಟದ ಸೇವೆ ನೀಡುವುದು ಇದರ ಉದ್ದೇಶವಾಗಿದೆ. ಮೆನುದಲ್ಲಿ ಹಲವು ಆಯ್ಕೆಗಳು ಇರುತ್ತೆ. ಪ್ರತಿಯೊಬ್ಬರೂ ತಮ್ಮ ಇಷ್ಟದ ಆಹಾರವನ್ನು ಆಯ್ಕೆ ಮಾಡಿಕೊಳ್ಬಹುದು. ಹಾಗೆಯೇ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಇದರಲ್ಲಿ ಮನರಂಜನೆ. ಇಲ್ಲಿ ಲೈವ್ ಮ್ಯೂಸಿಕ್ ಇರುತ್ತೆ, DJ ಮತ್ತು ವಿಶೇಷ ಕಾರ್ಯಕ್ರಮಗಳು ಇಲ್ಲಿ ಪ್ರಮುಖ ಆಕರ್ಷಣೆಗಳಾಗಿವೆ. ವಾರಾಂತ್ಯಗಳಲ್ಲಿ ವಿಶೇಷ ಕಾರ್ಯಕ್ರಮಗಳು ಕೂಡ ಆಯೋಜಿಸುತ್ತಾರೆ. ಮ್ಯೂಸಿಕ್ ಮತ್ತು ಲೈಟಿಂಗ್ ಸೇರಿ ಉತ್ತಮ ಅನುಭವವನ್ನು ನೀವು ಪಡಿಬಹುದು. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ, ಮಾಲೀಕರ ಸಂದೇಶ ಆಗಿರುತ್ತೆ. ಅಮೂಲ್ಯ ಪಬ್ನ ಮಾಲೀಕರು ಮಾತನಾಡುತ್ತಾ, ನಮ್ಮ ಗ್ರಾಹಕರಿಗೆ ಉತ್ತಮ ಸೇವೆ, ಉತ್ತಮ ವಾತಾವರಣ ಮತ್ತು ಉತ್ತಮ ಅನುಭವ ನೀಡುವುದು ನಮ್ಮ ಗುರಿ ಎಂದು ತಿಳಿಸಿದ್ದಾರೆ. ಸ್ಥಳೀಯ ಜನರ ಬೆಂಬಲಕ್ಕೆ ಅವರು ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಇನ್ನು ಪಬ್ ಓಪನಿಂಗಿಗೆ ಅಮೂಲ್ಯ ಮತ್ತು ಜಗದೀಶ್ ಅವರಿಗೆ ವಿಶನ್ನು ತಿಳಿಸೋಕ್ಕೆ ಬಂದವರು ಸೆಲೆಬ್ರಿಟಿಗಳು ಯಾರು ಅಂತ ಹೇಳ್ತೀನಿ. ನಟ ನಟಿಯರು ಇಲ್ಲಿ ಬಂದಿದ್ದರು. ನಟರು ಸುದೀಪ್, ಗಣೇಶ್, ಶರಣ್, ಧನಂಜಯ್, ಯೋಗಿ, ಸತೀಶ್ ನೀನಾಸಂ, ರವಿಶಂಕರ್ ಗೌಡ, ಪ್ರೇಮ್ ಬಂದಿದ್ದರು. ಹಾಗೆ ನಟಿಯರು ಕೂಡ ಬಂದಿದ್ದರು. ಶ್ರುತಿ, ಮಾಳವಿಕಾ, ಅವಿನಾಶ್, ಮಯೂರಿ, ದಿಶಾ, ನಿಶ್ವಿಕಾ, ಸಾನಿಯಾ ಅಯ್ಯರ್, ಆರಾಧನಾ ರಾಮ್, ಪ್ರಗತಿ ಶೆಟ್ಟಿ ಇವರೆಲ್ಲರೂ ಕೂಡ ಸೆಲೆಬ್ರಿಟಿಗಳು, ಸಿನಿಮಾ ತಾರೆಯರು ಬಂದು ಅಮೂಲ್ಯ ಮತ್ತು ಜಗದೀಶ್ ಅವರಿಗೆ ಬೆಸ್ಟ್ ವಿಶನ್ನು ಮುಂದಿನ ಫ್ಯೂಚರ್ಗೆ ಶುಭ ಹಾರೈಕೆಯನ್ನು ಹರಿಸಿ ಹೋಗಿದ್ದಾರೆ ಅಂತಲೇ ಹೇಳಬಹುದು. ಇನ್ನು ಈ ಪಬ್ ಎಲ್ಲಿದೆ, ಯಾವ ಲೊಕೇಶನ್ನಲ್ಲಿದೆ ಅಂತ ನೀವು ಕೇಳೋದಾದರೆ, ಅಮೂಲ್ಯ ಮತ್ತು ಜಗದೀಶ್ ಅವರ ಈ ಹೊಸ ಲಾಂಚ್ ಪಬ್ ಬೆಂಗಳೂರಿನ ಅತ್ಯಂತ ಐಷಾರಾಮಿ ಏರಿಯಾಗಳಾದ ಇಂದಿರಾನಗರ್ ಅಥವಾ JP ನಗರದ ಪ್ರಮುಖ ಜಾಗದಲ್ಲಿದೆ. ಬೆಂಗಳೂರಿನ IT ಕ್ರೌಡ್ ಮತ್ತು ಯೂತ್ಸನ್ನು ಸೆಳೆಯಲು ಈ ಜಾಗ ಬೆಸ್ಟ್ ಅಂತಾನೆ ಹೇಳ್ಬೋದು. ಇನ್ನು ಅಮೂಲ್ಯ ಅವರು
ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಸೆಲೆಬ್ರಿಟಿಗಳ ಸ್ನೇಹ ತುಂಬ ಒಂದು ಪೀಕ್ ಲೆವೆಲ್ಗೆ ಇದೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಪಬ್ ಅಮೂಲ್ಯ ಅವರ ಚಿತ್ರರಂಗದಲ್ಲಿ ದೊಡ್ಡ ಸ್ನೇಹ ಬಳಗ ಇರೋದ್ರಿಂದ ಮುಖ್ಯವಾಗಿ ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ಶಿಲ್ಪಾ ಗಣೇಶ್, ಕೃಷ್ಣ, ಮಿಲನ, ನಾಗರಾಜ್, ಪ್ರಜ್ವಲ್ ದೇವರಾಜ್ ಮತ್ತು ರಾಗಿಣಿ ಚಂದ್ರನ್ ಇವರ ಜೊತೆ ಅಮೂಲ್ಯ ದಂಪತಿಗೆ ಆಪ್ತ ಒಡನಾಟ ಇದ್ದು, ಹೀಗಾಗಿ ಈ ಒಂದು ಪಬ್ ಮುಂಬರುವ ದಿನಗಳಲ್ಲಿ ಸ್ಯಾಂಡಲ್ವುಡ್ ತಾರೆಯರ ಬರ್ತ್ಡೇ ಪಾರ್ಟಿಗಳು ಮತ್ತು ಸಕ್ಸಸ್ ಮೀಟ್ಗಳಿಗೆ ಮುಖ್ಯ ಅಡ್ಡ ಆಗುವ ಸಾಧ್ಯತೆ ಕೂಡ ಹೆಚ್ಚಿದೆ. ಇನ್ನು ಅಮೂಲ್ಯ ಅವರ ಪತಿ ಜಗದೀಶ್ ಅವರು ಈಗಾಗಲೇ ರಾಜಕೀಯ ಮತ್ತು ರಿಯಲ್ ಎಸ್ಟೇಟ್ ಬಿಸ್ನೆಸ್ಗಳಲ್ಲಿ ಗುರುತಿಸಿಕೊಂಡಿದ್ದಾರೆ. ಈಗ ಎಂಟರ್ಟೈನ್ಮೆಂಟ್ ಮತ್ತು ಹಾಸ್ಪಿಟಾಲಿಟಿ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದು, ಬೆಂಗಳೂರಿನ ನೈಟ್ ಲೈಫ್ ಬಿಸ್ನೆಸ್ನಲ್ಲಿ ಹೊಸ ಟ್ರೆಂಡ್ ಸೃಷ್ಟಿಸಲು ಭಾರೀ ಬಂಡವಾಳ ಹೂಡಿದ್ದಾರೆ. ಅಮೂಲ್ಯ ಅವರು ಇದರ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಮುಂಚೂಣಿಯಲ್ಲಿ ನಿಂತಿದ್ದಾರೆ. ರೀಲ್ಸ್ನಲ್ಲಿ ಬ್ಯುಸಿಯಾಗಿದ್ದ ಹೀರೋಯಿನ್ಗಳ ಮಧ್ಯೆ ಗೋಲ್ಡನ್ ಕ್ವೀನ್ ಅಮೂಲ್ಯ ಈಗ ರಿಯಲ್ ಬಿಸ್ನೆಸ್ ಕ್ವೀನ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಲೈಟ್ಸ್ ಕ್ಯಾಮ್ರಾ ಆ್ಯಕ್ಷನ್ ಅಂದಿದ್ದ ಅಮೂಲ್ಯ ಈಗ ಲೈಟ್ಸ್ ಮ್ಯೂಸಿಕ್ ಪಾರ್ಟಿ ಅಂತ ಬೆಂಗಳೂರಿನ ನಡುರಾತ್ರಿಯಲ್ಲೂ ನಿದ್ದೆಗೆಡಿಸೋಕೆ ರೆಡಿಯಾಗಿದ್ದಾರೆ. ಹಳೆಯ ಅಮೂಲ್ಯನ ಸಿನಿಮಾನಲ್ಲಿ ನೋಡಿದ್ರು, ಆದರೆ ಈ ಹೊಸ ಲೇಡಿ ಬಾಸ್ ಲುಕ್ ಸಖತ್ ಡಿಫ್ರೆಂಟ್ ಆಗಿದೆ ಬಾಸ್. ನೀವೇನಾದರೂ ವೀಕೆಂಡ್ ಪಾರ್ಟಿ ಪ್ರೇಮಿಗಳಾಗಿದ್ದರೆ ಅಮೂಲ್ಯ ಅವರ ಹೊಸ ಪಬ್ಗೆ ವಿಸಿಟ್ ಮಾಡೋಕ್ಕೆ ರೆಡಿಯಾಗಿ. ಪಬ್ ಲುಕ್ ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇಂತಹದ್ದೇ ಗ್ಲಾಮರಸ್ ಅಪ್ಡೇಟ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ದಿಸ್ ವಿಡಿಯೋ.